ಬಿಡಬೇಡ. ನಿನ್ನನ್ನು ಗೇಲಿ ಮಾಡಿದವರನ್ನು ನೀನು ಯಾವತ್ತೂ ಬಿಡಬೇಡ. ನಿನ್ನನ್ನು ನೋಡಿ ಉರ್ಕೊಳ್ಳೋರನ್ನು ಕೂಡ ಯಾವತ್ತೂ ಬಿಡಬೇಡ. ನಿನ್ನ ಸೋಲನ್ನೇ ಕಾಯುತ್ತಿರುವವರನ್ನು ಬಿಡಲೇಬೇಡ. ನಿನ್ನನ್ನು ಸಹಿಸಿಕೊಳ್ಳದೇ ಇರುವ ಜನರನ್ನು ಯಾವತ್ತೂ ಬಿಡಬೇಡ. ಅವರಿಗೆಲ್ಲ ನೀನು ಏನು ಅಂತ ಸಾಧನೆ ಮಾಡಿ ಸಾಧಿಸಿ ತೋರಿಸು. ಹೀಯಾಳಿಸಿದ ಜನರಿಗೆ ನೀನೇನು ಎಂದು ತೋರಿಸು. ನಿನ್ನ ಯೋಗ್ಯತೆ ಏನು ಅಂತ ಇಡೀ ಜಗತ್ತಿಗೆ ನೀನು ತೋರಿಸು. ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸ್ಬೋದು ಅಂತ ನೀನು ಇಡೀ ಜಗತ್ತಿಗೆ ತೋರಿಸು. ನಿನ್ನ ಜೀವನ ದಿಕ್ಕಿಲ್ಲದಂತೆ ಓಡುವ ಮೋಡದಂತೆ ಆಗಬಾರ್ದು. ಜೀವನಕ್ಕೆ ಒಂದು ಗುರಿ ಇರಬೇಕು. ಜಗತ್ತಿನಲ್ಲಿ ಯಾರನ್ನೂ ಸಹ ಕೀಳಾಗಿ ಕಾಣಬಾರ್ದು. ಯಾಕಂದರೆ ಕುಡಿಯಲು ಸಹ ಯೋಗ್ಯವಲ್ಲದಂತಹ ನೀರು ಬೆಂಕಿಯನ್ನು ನಂದಿಸುತ್ತೆ ಅನ್ನೋದು ಯಾವಾಗಲೂ ನಮಗೆ ನೆನಪಿರಲಿ. ನೀನು ಯಾವುದಕ್ಕೂ ಪ್ರಯೋಜನವಿಲ್ಲವೆಂದು ಆಡಿಕೊಳ್ಳುವ ಜನರೇ ನಿನ್ನನ್ನು ಕಂಡು ತಲೆ ಕೆಳಗೆ ಮಾಡಬೇಕು. ಆ ಥರ ನೀನು ಸಾಧನೆ ಮಾಡಿ ತೋರಿಸು. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಯಾವತ್ತೂ ಸ್ಪರ್ಧೆಗಿಳಿಯಲ್ಲ. ಸುಂದರವಾಗಿ ಅರಳೋದಷ್ಟೇ ಅವುಗಳ ಕೆಲಸ. ಹಾಗೆ ನೀನು ಯಾರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳದೆ ನಿನ್ನ ಗುರಿಯ ಕಡೆಗೆ ಮಾತ್ರ ನೀನು ಸಾಗುತ್ತಾ ಹೋಗಬೇಕಷ್ಟೇ. ಕಷ್ಟದಲ್ಲಿದ್ದಾಗ ಕಣ್ಣೆತ್ತಿಯೂ ಸಹ ನೋಡದಂತಹ ಜನ ಕಟ್ಟಿಗೆಯಲ್ಲಿದ್ದಾಗ ಕಣ್ಣೀರು ಹಾಕುತ್ತಾರೆ. ಜನರ ಎದುರು ನೀನು ಬದುಕಿರುವಾಗಲೇ ಏನಾದರೂ ಸಾಧಿಸಿ ತೋರಿಸು. ಸತ್ತ ಮೇಲೂ ನೀನು ಶಾಶ್ವತವಾಗಿ ಬದುಕಿ ತೋರಿಸು. ಒಳ್ಳೆಯ ಸಮಯ ಬಂದಾಗ ಹೆಚ್ಚು ಖುಷಿಯಿಂದ ಅದನ್ನು ಅನುಭವಿಸು. ಯಾಕಂದರೆ ಹೆಚ್ಚು ದಿನ ಉಳಿಯಲ್ಲ. ಕೆಟ್ಟ ಸಮಯ ಬಂದಾಗಲೂ ಖುಷಿಯಿಂದ ಅನುಭವಿಸು. ಅದು ಕೂಡ ಹೆಚ್ಚು ದಿನ ಉಳಿಯಲ್ಲ. ಈ ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ಈಗ ಜನ ನಿನ್ನ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದರೆ ಅವ್ರ ಟೈಮ್ ಕೂಡ ಬರುತ್ತೆ. ಸುನಾಮಿ ಬಂದಾಗ ಕೊಚ್ಚಿ ಹೋದ ಇರುವೆಗಳನ್ನು ಮೀನುಗಳು ತಿನ್ನುತ್ತೆ. ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆಗಳು ತಿನ್ನುತ್ತೆ. ಅವಕಾಶ ಎಲ್ರಿಗೂ ಸಿಗುತ್ತೆ. ಸಮಯಕ್ಕಾಗಿ ಕಾಯಬೇಕಷ್ಟೆ. ಜೀವನವೆಂಬ ಆಟದಲ್ಲಿ ನಿನಗೆ ಯಾರು ಏನೇ ಕೇಡು ಮಾಡಿದರೂ ಅದು ನಿನಗೆ ಒಳ್ಳೆಯದೇ ಆಗುತ್ತದೆ. ಜನ ಫುಟ್ಬಾಲ್ ಆಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ನಿನ್ನನ್ನು ಒದಿತಾರೆ. ಆದರೆ ಅವರು ನಿನ್ನನ್ನು ಗೋಲ್ ಹತ್ರ ತಲುಪಿಸುತ್ತಿದ್ದಾರೆ ಅಂತ ಅವರಿಗೆ ಅದು ಗೊತ್ತಿರುವುದಿಲ್ಲ. ನಿನ್ನನ್ನು ಹರಸೋ ಹಿರಿಯರು, ಹಾರೈಸೋ ಆತ್ಮೀಯರು, ಪ್ರೀತಿಸುವ ಗೆಳೆಯರಿದ್ದರೆ ನೀನು ಎಂತಹ ಸಾಧನೆ ಬೇಕಾದರೂ ಮಾಡ್ತೀಯ. ಒತ್ತಡವಿಲ್ಲದ ಉದ್ಯೋಗವಿಲ್ಲ, ನಷ್ಟವಿಲ್ಲದ ವ್ಯಾಪಾರವಿಲ್ಲ, ಕಷ್ಟವಿಲ್ಲದ ವ್ಯವಸಾಯವಿಲ್ಲ, ನೆಮ್ಮದಿಯಿಲ್ಲದ ಸಂಸಾರವಿಲ್ಲ, ಹಾಗೆ ಸಮಸ್ಯೆಗಳೇ ಇಲ್ಲದಂತಹ ಮನುಷ್ಯ ಇಲ್ಲವೇ ಇಲ್ಲ. ಇವೆಲ್ಲವನ್ನು ಜಯಿಸುವವನೇ ನಿಜವಾದ ಸಾಧಕ ಅನ್ನಿಸಿಕೊಳ್ಳುತ್ತಾನೆ. ಎದ್ದೇಳು. ಟೀಕಾಕಾರರ ಬಾಯಿಯನ್ನು ಮುಚ್ಚಿಸುವ ಸಮಯ ಬಂದಾಗಿದೆ. ಸಮಯವನ್ನು ಎಂದಿಗೂ ನೀನು ಹಾಳು ಮಾಡಬೇಡ. ನೀನು ಸಮಯವನ್ನು ಹಾಳು ಮಾಡಿದರೆ ಸಮಯ ನಿನ್ನನ್ನು ಹಾಳು ಮಾಡುತ್ತೆ. ಹಾಗೆ ಕೊನೆಗೊಂದು ಮಾತು, ಬೇರೆಯವರ ಬಗ್ಗೆ ತಲೆ ಕೆಡಿಸಿಕೊಂಡು ನಿನ್ನ ಜೀವನವನ್ನು ನೀನು ಹಾಳು ಮಾಡಿಕೊಳ್ಬೇಡ. ಹಾಗೆ ಕೊಲ್ಲೋಕೆ ಅಂತ ಒಬ್ಬ ಇದ್ದರೆ ಕಾಪಾಡೋಕೆ ಅಂತ ಮೇಲೊಬ್ಬ ಇರ್ತಾರೆ. ಹಾಗೆ ನಿನ್ನನ್ನು ಕಂಡು ಸಹಿಸಿಕೊಳ್ಳದ 3 ಜನ ಇದ್ದರೆ ನಿನ್ನನ್ನು ಪ್ರೀತಿ ಮಾಡೋರು 100 ಜನ ಇರ್ತಾರೆ. ನೀನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡ. ಹಾಗೆ ಯಾರನ್ನು ಸಹ ನೀನು ಬಿಡಬೇಡ. ನಿನ್ನನ್ನು ಹೀಯಾಳಿಸಿದವರಿಗೆ, ಕಿಂಡಲ್ ಮಾಡಿದವರಿಗೆ, ಅಪಹಾಸ್ಯ ಮಾಡುವ ಜನರಿಗೆ ನೀನೇನು ಅಂತ ಸಾಧನೆ ಮಾಡಿ ತೋರಿಸು. ನಿನ್ನ ಗುರಿಯನ್ನು ನೀನು ಸಾಧಿಸು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಮನದಾಳದ ಮೋಟಿವೇಶನ್ ಜೊತೆ. ಥ್ಯಾಂಕ್ ಯು.